ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜಾಯಂಟ್ಸ್ನ ಸ್ಟಾರ್ಟಿಂಗ್ 7 ಕಂಪೇರ್ ಮಾಡಲಿಕ್ಕೆ ಇದ್ದೇವೆ. ಹೌದು ಫ್ರೆಂಡ್ಸ್, ಈ ಎರಡೂ ತಂಡಗಳು PKL ಸೀಸನ್ 12ಕ್ಕೆ ತುಂಬಾ ಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇದ್ದು, ನಾವು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ನಮಗೆ ಈ ಎರಡು ತಂಡಗಳ ಸ್ಟಾರ್ಟಿಂಗ್ 7 ಮಧ್ಯೆ ಯಾವ ತಂಡದ ಸ್ಟಾರ್ಟಿಂಗ್ 7 ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದೆ ಅಂತ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನು ಈ ಕಂಪ್ಯಾರಿಸನ್ ರೂಲ್ಸ್ ಅನ್ನು ಹೇಳಬೇಕಾದರೆ, ಈ ಎರಡೂ ತಂಡಗಳ ಸ್ಟಾರ್ಟಿಂಗ್ 7 ಅನ್ನು ನಾನು 4 ಭಾಗಕ್ಕೆ ಡಿವೈಡ್ ಮಾಡಿದ್ದೇನೆ. ಅದು ಬಂದ್ಬಿಟ್ಟು ಕಾರ್ನರ್, ರೈಟ್ ಮತ್ತು ಲೆಫ್ಟ್ ಇನ್, ಕವರ್ ಆಟಗಾರರು ಮತ್ತು ಅಂತಿಮದಲ್ಲಿ ಸೆಂಟರ್. ಈ ಪ್ರತಿ ಹಂತದ ವಿನ್ನರ್ಗೆ ಒಂದು ಪಾಯಿಂಟ್ ಸಿಗುತ್ತಾ ಹೋಗುತ್ತೆ. ಹಾಗೇನೆ ಅಂತಿಮದಲ್ಲಿ ಯಾವ ತಂಡದ ಬಳಿ ಹೆಚ್ಚು ಪಾಯಿಂಟ್ಸ್ ಇರುತ್ತೋ ಅದೇ ತಂಡ ವಿಜೇತವಾಗಲಿದೆ. ಹಾಗಾದ್ರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ ಎರಡೂ ತಂಡಗಳ ಕಾರ್ನರ್ ಆಟಗಾರರನ್ನು ಕಂಪೇರ್ ಮಾಡೋದಾದ್ರೆ, ನಮಗಿಲ್ಲಿ ಬೆಂಗಳೂರು ಬುಲ್ಸ್ ಪರವಾಗಿ ಕಾರ್ನರ್ ಆಟಗಾರರಾಗಿ ರೈಟ್ ಅಲ್ಲಿ ಯೋಗೇಶ್ ದಯ್ಯಾ ಮತ್ತು ಲೆಫ್ಟ್ ಅಲ್ಲಿ ಅಂಕುಶ್ ರಾಠಿ ಅವರು ನೋಡ್ಲಿ ಸಿಗುತ್ತಾರೆ. ಇನ್ನೊಂದು ಕಡೆ ಗುಜರಾತ್ ಜಾಯಂಟ್ಸ್ ಪರವಾಗಿ ನಮಗೆ ಕಾರ್ನರ್ ಆಟಗಾರರಾಗಿ ರೈಟ್ ಅಲ್ಲಿ ಹಿಮಾಂಶು ಜಾಗ್ಲಾನ್ ಮತ್ತು ಲೆಫ್ಟ್ ಅಲ್ಲಿ ಮೊಹಮ್ಮದ್ ರೇಜಾ ಸದ್ಲೋಯಿ ಅವರು ನೋಡ್ಲಿ ಸಿಗುತ್ತಾರೆ. ಈ ಎರಡೂ ತಂಡದ ಕಾರ್ನರ್ ಆಟಗಾರರು ತುಂಬಾನೇ ಬಲಿಷ್ಠವಾಗಿದ್ದಾರೆ. ಯಾಕೆಂದರೆ ಈ ಎರಡು ತಂಡದ ಕಾರ್ನರ್ ಬಳಿ ನಮಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ನೋಡ್ಲಿಕ್ಕೆ ಸಿಗುತ್ತಾ ಇದೆ. ಹಾಗಾಗಿ ಈ ಇಬ್ಬರ ಮಧ್ಯೆ ಯಾರು ಬೆಟರ್ ಅಂತ ಚೂಸ್ ಮಾಡೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ಮೊಹಮ್ಮದ್ ರೇಜಾ ಸದ್ಲೋಯಿ ಅವರಂತೂ ಕಳೆದ 3 ಸೀಸನ್ಗಳಿಂದ ತುಂಬಾನೇ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದು, ಹಿಮಾಂಶು ಜಾಗ್ಲಾನ್ ಅವರು ಕೂಡ ಕಳೆದ ಬಾರಿ ಒಂದು ಡೀಸೆಂಟ್ ಆದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು. ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ಪರವಾಗಿ ಇಬ್ಬರು ಡಿಫೆಂಡರ್ಗಳು ಕೂಡ ಕಳೆದ ಕೆಲವು ಸೀಸನ್ಗಳಿಂದ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಹಾಗಾಗಿ ನಾನು ಈ ಪಾಯಿಂಟ್ ಅನ್ನು ಈ ಎರಡೂ ತಂಡಕ್ಕೆ ಈಕ್ವಲ್ ಆಗಿ ಕೊಡುತ್ತೇನೆ. ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ಬೆಂಗಳೂರು ಬುಲ್ಸ್ ಪರವಾಗಿ ಕೂಡ 1 ಪಾಯಿಂಟ್ ಇದೆ ಮತ್ತು ಇಲ್ಲಿ ಗುಜರಾತ್ ಜಾಯಂಟ್ಸ್ ಪರವಾಗಿ ಕೂಡ 1 ಪಾಯಿಂಟ್ ಆಗಿದೆ. ಹಾಗಾದರೆ ಈಗ ನಾವು ಈ ಎರಡೂ ತಂಡಗಳ ಇನ್ ಆಟಗಾರರನ್ನು ಕಂಪೇರ್ ಮಾಡೋದಾದರೆ, ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಇನ್ ಆಟಗಾರರಾಗಿ ರೈಟ್ ಅಲ್ಲಿ ಪಂಕಜ್ ಠಾಕೂರ್ ಮತ್ತು ಲೆಫ್ಟ್ ಅಲ್ಲಿ ಆಶೀಶ್ ಮಲಿಕ್ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ. ಇನ್ನೊಂದು ಕಡೆ ಗುಜರಾತ್ ಜಾಯಂಟ್ಸ್ ಪರವಾಗಿ ನಮಗೆ ರೈಟ್ ಅಲ್ಲಿ ಪ್ರತೀಕ್ ದಯ್ಯಾ ಮತ್ತು ಲೆಫ್ಟ್ ಅಲ್ಲಿ ಅಜಿತ್ ಕುಮಾರ್ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ. ಇಲ್ಲಿ ಫ್ರೆಂಡ್ಸ್, ಬೆಂಗಳೂರು ಬುಲ್ಸ್ಗಿಂತ ಗುಜರಾತ್ ಜಾಯಂಟ್ಸ್ ರೇಡರ್ಸ್ ಗಳ ಬಳಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಇವರಿಬ್ಬರ ಕರೆಂಟ್ ಫಾರ್ಮ್ ಅಷ್ಟೇನು ಉತ್ತಮವಾಗಿ ಇಲ್ಲ. ಇವರಿಬ್ಬರು ಕೂಡ ಕಳೆದ ಸೀಸನ್ ಅಲ್ಲಿ ತುಂಬಾನೇ ಒಂದು ಡೀಸೆಂಟ್ ಆದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು. ಆದರೂ ನಾನು ಈ ಪಾಯಿಂಟ್ ಅನ್ನು ಇಲ್ಲಿ ಗುಜರಾತ್ ಜಾಯಂಟ್ಸ್ ಗೆ ಕೊಡುತ್ತೇನೆ. ಯಾಕೆಂದ್ರೆ ಬೆಂಗಳೂರು ಬುಲ್ಸ್ ರೇಡರ್ಸ್ ಗಳ ಬಳಿ PKL ಅಲ್ಲಿ ಆಡಿರುವ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ ಗುಜರಾತ್ ಜಾಯಂಟ್ಸ್ ನ ಆಟಗಾರರಿಗೆ PKL ಅಲ್ಲಿ ಆಡಿರುವ ಎಕ್ಸ್ಪೀರಿಯನ್ಸ್ ಇದ್ದು, ಇವರು ನಮ್ಮ ಬೆಂಗಳೂರು ಬುಲ್ಸ್ ರೇಡರ್ಗಳಿಂದ ಹೆಚ್ಚು ಬೆಟರ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಹಾಗಾಗಿ ನಾನು ಈ ಪಾಯಿಂಟ್ ಅನ್ನು ಇಲ್ಲಿ ಗುಜರಾತ್ ಜಾಯಂಟ್ಸ್ಗೆ ಕೊಡ್ತಾ ಇದ್ದೇನೆ. ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ನೋಡೋದಾದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ 1 ಪಾಯಿಂಟ್ ಇದೆ, ಆದರೆ ಗುಜರಾತ್ ಜಾಯಂಟ್ಸ್ ಪರವಾಗಿ ಇಲ್ಲಿ 2 ಪಾಯಿಂಟ್ ಆಗಿದೆ. ಹಾಗಾದರೆ ಈಗ ನಾವು ಈ ಎರಡೂ ತಂಡಗಳ ಕವರ್ ಆಟಗಾರರನ್ನು ಕಂಪೇರ್ ಮಾಡೋಣ. ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಕವರ್ ಆಟಗಾರರಾಗಿ ರೈಟ್ ಅಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟ್ ಅಲ್ಲಿ ಧೀರಜ್ ನಯನ್ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ. ಇನ್ನೊಂದು ಕಡೆ ಗುಜರಾತ್ ಜಾಯಂಟ್ಸ್ ಪರವಾಗಿ ನಮಗೆ ಕವರ್ ಆಟಗಾರರಾಗಿ ರೈಟ್ ಅಲ್ಲಿ ಮಿಲಾದ್ ಜಬಾರಿ ಮತ್ತು ಲೆಫ್ಟ್ ಅಲ್ಲಿ ಶುಭಂ ಬಲಿಯಾನ್ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ. ಈ ಎರಡೂ ತಂಡದ ಕವರ್ ಆಟಗಾರರು ಡೀಸೆಂಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಗುಜರಾತ್ ಜಾಯಂಟ್ಸ್ ಇಬ್ಬರು ಕವರ್ ಆಟಗಾರರು ಕೂಡ ಕಳೆದ ಸೀಸನ್ ಅಲ್ಲಿ ಅಷ್ಟೇನು ಹೇಳಿಕೊಳ್ಳುವಂತ ಪ್ರದರ್ಶನವನ್ನು ಕೊಡಲಿಲ್ಲ. ಇಬ್ಬರು ಕೂಡ ಕಳಪೆಯಾದಂಥ ಒಂದು ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಆದರೆ ನಮ್ಮ ಬೆಂಗಳೂರು ಬುಲ್ಸ್ನ ಸಂಜಯ್ ದುಲ್ ಅವರು ಕಳೆದ ಬಾರಿ ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು, ಇಲ್ಲಿ ಧೀರಜ್ ನಯನ್ ಅವರಿಗೆ PKL ಅಲ್ಲಿ ಆಡಿರುವ ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗಾಗಿ ನಾವು ಹೇಳಬಹುದು, ಈ ಬಾರಿ ಏನಾದರೂ ಧೀರಜ್ ಅವರೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಗುಜರಾತ್ ಜಾಯಂಟ್ಸ್ಗಿಂತ ನಮ್ಮ ಕವರ್ ಆಟಗಾರರು ತುಂಬಾನೇ ಬೆಟರ್ ಇದ್ದಾರೆ ಅಂತ. ಅದಕ್ಕಾಗಿ ನಾನು ಈ ಪಾಯಿಂಟ್ ಅನ್ನು ಇಲ್ಲಿ ಬೆಂಗಳೂರು ಬುಲ್ಸ್ಗೆ ಕೊಡ್ತಾ ಇದ್ದೇನೆ. ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದ್ರೆ, ಬೆಂಗಳೂರು ಬುಲ್ಸ್ ಪರವಾಗಿ 2 ಪಾಯಿಂಟ್ ಇದೆ ಮತ್ತೆ ಗುಜರಾತ್ ಜಾಯಂಟ್ಸ್ ಪರವಾಗಿ ಕೂಡ 2 ಪಾಯಿಂಟ್ ಇದೆ. ಹಾಗಾದ್ರೆ ನಾವೀಗ ಅಂತಿಮದಲ್ಲಿ ಈ ಎರಡೂ ತಂಡಗಳ ಸೆಂಟರ್ ರೇಡರ್ ಅನ್ನು ಕಂಪೇರ್ ಮಾಡೋಣ. ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಸೆಂಟರ್ ರೇಡರ್ ಆಗಿ ನಮ್ಮ ಕ್ಯಾಪ್ಟನ್ ಆಕಾಶ್ ಶಿಂದೆ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ. ಇನ್ನೊಂದು ಕಡೆ ಗುಜರಾತ್ ಜಾಯಂಟ್ಸ್ ಪರವಾಗಿ ನಮಗೆ ಸೆಂಟರ್ ರೇಡರ್ ಆಗಿ ಹಿಮಾಂಶು ಸಿಂಗ್ ಅವರು ನೋಡ್ಲಿಕ್ಕೆ ಸಿಗುವ ಸಾಧ್ಯತೆ ಇದೆ. ಇಲ್ಲಿ ಕೂಡ ಖಂಡಿತವಾಗಿಯೂ ನಮ್ಮ ಆಕಾಶ್ ಶಿಂದೆ ಹಿಮಾಂಶು ಸಿಂಗ್ ಗಿಂತ ತುಂಬಾನೇ ಬೆಟರ್ ರೇಡರ್. ಯಾಕೆಂದರೆ ಹಿಮಾಂಶು ಅವರು ಕಳೆದ ಬಾರಿ 19 ಪಂದ್ಯದಲ್ಲಿ ಕೇವಲ 59 ರೇಟ್ ಪಾಯಿಂಟ್ಸ್ ಅನ್ನು ಅಷ್ಟೇ ಗಳಿಸಿದ್ದರು. ಆದರೆ ನಮ್ಮ ಆಕಾಶ್ ಶಿಂದೆ ಅವರು 19 ಪಂದ್ಯದಲ್ಲಿ 93 ರೇಟ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು, ಇವರು ಹಿಮಾಂಶು ಸಿಂಗ್ ಗಿಂತ ಬೆಟರ್ ಆದಂತ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಪಾಯಿಂಟ್ ಅನ್ನು ಕೂಡ ಬೆಂಗಳೂರು ಬುಲ್ಸ್ಗೆ ಕೊಡುತ್ತೇನೆ. ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ನೋಡೋದಾದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ 3 ಪಾಯಿಂಟ್ ಇದೆ, ಆದರೆ ಗುಜರಾತ್ ಜಾಯಂಟ್ಸ್ ಪರವಾಗಿ ಕೇವಲ 2 ಪಾಯಿಂಟ್ ಇದೆ. ನನ್ನ ಪ್ರಕಾರ ಅಂತೂ ಈ ಕಂಪ್ಯಾರಿಸನ್ ಅಲ್ಲಿ ನನಗೆ ಬೆಂಗಳೂರು ಬುಲ್ಸ್ ಗುಜರಾತ್ ಜಾಯಂಟ್ಸ್ ಗಿಂತ ತುಂಬಾನೇ ಬೆಟರ್ ಆಗಿ ಕಾಣಿಸ್ತಾ ಇದೆ. ಆದರೆ ಇದು ಕೇವಲ ನನ್ನ ಒಪಿನಿಯನ್. ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಯಾರು ಗೆಲ್ಲಬಹುದಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗೆ ನಾನು
ಮುಂದಿನ ವೀಡಿಯೋದಲ್ಲಿ ಯಾವ 2 ತಂಡಗಳ ಮಧ್ಯೆ ಕಂಪ್ಯಾರಿಸನ್ ವೀಡಿಯೋ ಮಾಡಬೇಕಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.